ಚಳಿಗಾಲದ ಪರೀಕ್ಷೆ. ಒಬ್ಬ ರೈತನ ಕಥೆ. ಮಲೆನಾಡಿನ ಒಂದು ಸಣ್ಣ ಹಳ್ಳಿಯಲ್ಲಿ ಮಲ್ಲಪ್ಪ ಎಂಬ ಬಡ ರೈತನಿದ್ದ. ಅವನ ಹೆಂಡತಿ ಗೌರಿ, ಮಕ್ಕಳಾದ ಚಿನ್ನು ಮತ್ತು ಲಕ್ಷ್ಮಿ ಜೊತೆ ಮಣ್ಣಿನ ಮನದಲ್ಲಿ ವಾಸಿಸುತ್ತಿದ್ದರು. ಮಲ್ಲಪ್ಪನ ಜೀವನ ಸಂಪೂರ್ಣವಾಗಿ ಮಳೆಯ ಮೇಲೆ ಅವಲಂಬಿತವಾಗಿತ್ತು. ಬಿಸಿಲು ಸರಿಯಾಗಿದ್ದರೆ ಬೆಳೆ ಬರುತ್ತಿತ್ತು, ಇಲ್ಲದಿದ್ದರೆ ಹೊಟ್ಟೆಪಾಡೆ ಕಷ್ಟ. ಆ ವರ್ಷ ಚಳಿಗಾಲ ತುಂಬಾ ಭೀಕರವಾಗಿತ್ತು. ಹಿಮದ ಗಾಳಿ, ಮಂಜು, ಹೊಲಕ್ಕೆ ಹೋಗುವುದೇ ಕಷ್ಟ. ಒಂದು ದಿನ ಗೌರಿ ಹೇಳಿದಳು, ಈ ಚಳಿಯಲ್ಲಿ ಹೊಲಕ್ಕೆ ಹೋಗಬೇಡಿ, ನಿಮ್ಮ ಆರೋಗ್ಯ ಮುಖ್ಯ. ಮಲ್ಲಪ್ಪ ನಗುತ್ತಾ ಹೇಳಿದ, ನಾನು ಕೆಲಸ ಮಾಡದಿದ್ದರೆ ಮಕ್ಕಳಿಗೆ ಊಟ ಹೇಗೆ ಕೊಡೋದು? ಅವನು ಚಳಿಗಾಳಿಯನ್ನು ಲೆಕ್ಕಿಸದೆ ಹೊಲಕ್ಕೆ ಹೊರಟ. ಮೊದಲ ಪರೀಕ್ಷೆ. ಒಬ್ಬ ಹಿರಿಯನ ಸಹಾಯ. ಹೊಲದ ಬಳಿ ಅವನೊಂದು ವೃದ್ಧರನ್ನು ನೋಡಿದ. ಅವರು ಚಳಿಯಿಂದ ನಡುಗುತ್ತಿದ್ದರು. ಮಲ್ಲಪ್ಪ ಯೋಚಿಸಿದ, ನಾನು ಕೆಲಸ ಮಾಡೋದೇ ಮುಖ್ಯ, ಆದರೆ ಇವರನ್ನು ಬಿಡೋದು ಸರಿಯಲ್ಲ. ಅವನು ತನ್ನ ಹೊದಕಿಯನ್ನು ತೆಗೆದು ವೃದ್ಧರಿಗೆ ಹಾಕಿದ. ಅವರನ್ನು ಮನೆಯವರೆಗೂ ಕರೆದೊಯ್ದ. ಆ ದಿನ ಅವನಿಗೆ ಕೆಲಸ ಆಗಲಿಲ್ಲ. ಮನೆಗೆ ಖಾಲಿ ಹಸ್ತವಾಗಿ ಹೋದ. ಆದರೆ ಗೌರಿ ಹೇಳಿದಳು, ನೀವು ಮಾಡಿದುದು ತಪ್ಪಲ್ಲ, ಜೀವ ಉಳಿಸಿದ್ದೀರಿ. ದೇವರ ಕೃಪೆ. ಮರುದಿನ ಅವನು ಹೊಲಕ್ಕೆ ಹೋದಾಗ ಆಶ್ಚರ್ಯ. ಅವನ ಹೊಲದಲ್ಲಿ ಹಳೆಯ ಬಿತ್ತನೆಯಿಂದ ಮೊಳೆತ ಹೊಸ ಹಸಿರು ಕಾಣಿಸಿತು. ಅವನಿಗೆ ಸಂತೋಷದಿಂದ ಕಣ್ಣೀರು ಬಂತು. ಎರಡನೇ ಪರೀಕ್ಷೆ. ಒಬ್ಬ ಸಾಧುವಿನ ಪರೀಕ್ಷೆ. ಒಂದು ಸಂಜೆ ಮಳೆ ಬರುತ್ತಿದ್ದಾಗ ಒಬ್ಬ ಸಾಧು ಅವರ ಮನೆಗೆ ಬಂದ. ಮನೆಯಲ್ಲಿ ಊಟ ಕಡಿಮೆ ಇತ್ತು. ಗೌರಿ ಆತಂಕಪಟ್ಟಳು. ಮಲ್ಲಪ್ಪ ಹೇಳಿದ, ಇದ್ದದ್ದು ಹಂಚಿಕೊಂಡು ತಿನ್ನೋಣ. ಮಕ್ಕಳಿಗೂ ಮತ್ತು ಸಾಧುವಿಗೆ ಊಟ ಕೊಟ್ಟು ತಾವಿಬ್ಬರೂ ಉಪವಾಸ ಮಾಡಿದರು. ರಾತ್ರಿ ಗೌರಿಗೆ ಸಾಧುವಿನ ಚೀಲದಲ್ಲಿ ಚಿನ್ನದ ನಾಣ್ಯಗಳು ಕಾಣಿಸಿನವು. ಅವಳು ಹೇಳಿದಳು, ಸ್ವಲ್ಪ ತೆಗೆದುಕೊಂಡರೆ ನಮ್ಮ ಸಮಸ್ಯೆ ಹೋಗುತ್ತೆ. ಮೊದಲು ಮಲ್ಲಪ್ಪ ಒಪ್ಪಲಿಲ್ಲ, ಆದರೆ ಪರಿಸ್ಥಿತಿಯಿಂದ ಸ್ವಲ್ಪ ತೆಗೆದುಕೊಂಡರು. ಪಾಪದ ಫಲ. ಕೆಲ ದಿನಗಳಲ್ಲಿ ಅವರ ಮಗ ಚಿನ್ನು ತೀವ್ರವಾಗಿ ಅಸ್ವಸ್ಥನಾದ. ಔಷಧಕ್ಕೆ ಹಣ ಇರಲಿಲ್ಲ. ಮಲ್ಲಪ್ಪಗೆ ತಕ್ಷಣ ತಪ್ಪು ನೆನಪಾಯಿತು. ನಾವು ಮಾಡಿದ ತಪ್ಪಿನ ಫಲ ಇದು. ಅವರು ಸಾಧುವಿನ ಬಳಿ ಹೋಗಿ ಎಲ್ಲವನ್ನೂ ಒಪ್ಪಿಕೊಂಡರು. ಸಾಧುವಿನ ಆಶೀರ್ವಾದ. ಸಾಧು ನಗುತ್ತಾ ಹೇಳಿದ, ನೀವು ಕೆಟ್ಟವರಲ್ಲ, ಪರಿಸ್ಥಿತಿ ನಿಮ್ಮನ್ನು ತಪ್ಪು ಮಾಡಿಸಿತು, ಆದರೆ ನೀವು ಒಳ್ಳೆಯ ಮನಸ್ಸಿನವರು. ಅವರು ನಾಣ್ಯಗಳನ್ನು ಅವರಿಗೆ ಕೊಟ್ಟರು. ಇದು ನಿಮ್ಮ ಸತ್ಯತೆಯ ಫಲ. ಮನೆಗೆ ಹಿಂತಿರುಗಿದಾಗ ಮಗ ಚಿನ್ನು ಆರೋಗ್ಯವಾಗಿದ್ದ.